CNC ಲೇತ್ ಮಿಷಿನ್ನು. ಇದು ಯಾವುದು ಇದಂದರೆ ಗ್ಯಾಸ್ ಕಂಪ್ನಿಯವ್ರದ್ದು. ಗ್ಯಾಸ್ ಕಂಪ್ನಿದು ನಾವು ಇಲ್ಲಿ ಲೇತ್ ಮಿಷಿನ್ ನೋಡ್ತಾ ಇದ್ದೀವಿ. ಇದರಲ್ಲಿ ನಾವು ಇವತ್ತು ಕೆಲವೊಂದು ಪಾರ್ಟ್ಸ್ಗಳನ್ನ ನಾವು ಇಲ್ಲಿ ಐಡೆಂಟಿಫೈ ಮಾಡ್ಬೋದು. ಇದು TL1 ಲೇತ್ ಅಂತೇಳಿ. ಇದರಲ್ಲಿ ಇಲ್ಲಿ ನಾವು ನೋಡ್ಬೋದು, ಇದು 3 ಜಾ ಚೆಕ್ ಅಂತೇಳಿ. 3 ಜಾ ಚೆಕ್ಕು. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಇದನ್ನು ನಾವು ನಮ್ಮದು ವರ್ಕ್ ಪೀಸ್ನ ಇದಕ್ಕೆ ಜಾಸ್ತಿ ಇರ್ತವೆ. ಬೈ ಯೂಸಿಂಗು ನಾವು ಇದ್ರದ್ದು ನಾವು ಕೀನ ಯೂಸ್ ಮಾಡಿ, ಚೆಕ್ಕಿನ ಯೂಸ್ ಮಾಡಿ ಲೂಸ್ ಅಥವಾ ಟೈಟ್ ಮಾಡಿ ವರ್ಕ್ ಪೀಸ್ನ ಹಾಕೋದು ತೆಗೆಯೋಕ್ಕೋಸ್ಕರ ಇದನ್ನ ಟರ್ನಿಂಗ್ ಚೆಕ್ ಅಂತಲೂ ಕರೀತಾರೆ, ಅಥವಾ 3 ಜಾ ಚೆಕ್ಕು. ವರ್ಕ್ ಪೀಸ್ನ ಫಿಕ್ಸ್ ಮಾಡೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀವಿ. 3 ಜಾ ಚೆಕ್ ಇಲ್ಲಿ ಕಾಣುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಇದು ಟೂಲ್ ಪೋಸ್ಟ್ ಅಂತ ಕರೀತಾರೆ. ಇದ್ರ ಮೇಲೆ ನಂಬರ್ ಆಫ್ ಟೂಲ್ಸು 4 ಟೂಲ್ಸ್ ಇದೆ. 4 ಟೂಲ್ಸ್ನ ಫಿಕ್ಸ್ ಮಾಡಿದ್ದೀವಿ. ಇದು ಒಂದು ಸಲಿಗೆ ನಾವು 4 ಟೂಲ್ಸ್ನ ಫಿಕ್ಸ್ ಮಾಡ್ಬೋದು. ಇದರಲ್ಲಿ ಬೇರೆ ಬೇರೆ ಥರ ಗ್ರೋಯಿಂಗು, ಟರ್ನಿಂಗು, ಮತ್ತು ಫಿನಿಷಿಂಗು, ಮತ್ತು ಡ್ರಿಲ್ಲಿಂಗು, ಈ ಥರ ಬೇರೆ ಬೇರೆ ಥರದ ಟೂಲ್ಸ್ಗಳನ್ನ ಇದಕ್ಕೆ ನಾವೇನು ಮಾಡ್ತೀವಿ, ಟೂಲ್ ಪೋಸ್ಟಿಗೆ ಫಿಕ್ಸ್ ಮಾಡ್ತೀವಿ. ಅರ್ಥ ಆಯಿತಾ? ಟೂಲ್ಸು ಇದಕ್ಕೆ ಫಿಕ್ಸ್ ಮಾಡ್ತೀವಿ ಟೂಲ್ ಪೋಸ್ಟಿಗೆ. ನೆಕ್ಸ್ಟು ಅದಾದಮೇಲೆ ಇಲ್ಲಿ ಲಾಸ್ಟಲ್ಲಿ ನೀವು ನೋಡ್ಬೋದು ಟೈಲ್ ಸ್ಟಾಕ್ ಅಂತ ಐತೆ. ಲಾಸ್ಟಲ್ಲಿ ಟೈಲ್ ಸ್ಟಾಕು ನಿಮಗೆ ಆವಾಗಲೇ ಹೇಳಿದ್ದೆ. ಟೈಲ್ ಸ್ಟಾಕ್ ಏನು ಯೂಸ್ ಮಾಡೋದು? ಟೈಲ್ ಸ್ಟಾಕ್ನ ಲೆಂತ್ ಆಗಿರ್ತಕ್ಕಂಥ ವರ್ಕ್ ಪೀಸ್ನ ಇಲ್ಲಿಂದ ಇಲ್ಲಿ ತನಕ ಲೆಂತ್ ಆಗಿರ್ತಕ್ಕಂಥ ವರ್ಕ್ ಪೀಸ್ನ ನಾವು ಇಟ್ಟರೂ ಏನಾಗುತ್ತೆ, ಬೆಂಡ್ ಆಗಬಾರ್ದು ಅನ್ನೋದು ಪರ್ಪಸ್ಗೋಸ್ಕರ ಟೈಲ್ ಸ್ಟಾಕ್ನ ಯೂಸ್ ಮಾಡ್ತಾರೆ. ಇದನ್ನು ನಾವು ಆ ಕಡೆ ಈ ಕಡೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಟೈಲ್ ಸ್ಟಾಕ್ನ ಮೂವ್ ಮಾಡಿ ವರ್ಕ್ ಪೀಸ್ನ ಫಿಕ್ಸ್ ಮಾಡ್ಬೋದು. ಇದು ಟೈಲ್ ಸ್ಟಾಕ್. ನೆಕ್ಸ್ಟು ಅದಾದಮೇಲೆ ನಮ್ಮದು ಇದು ಕಂಟ್ರೋಲರ್ ಏನು ಯೂಸ್ ಮಾಡ್ತೀವಿ? ಇದು ನಮ್ಮದು ಬ್ರೈನ್ ಇದ್ದಂಗೆ ಸೇಮು. ನಮ್ಗೆ ಯಾವ ಥರ ಬ್ರೈನ್ ಇರುತ್ತೆ ಆ ಥರ ಇದು ಒಂದು ಕಂಪ್ಯೂಟ್ರು ಅಲ್ವಾ? ಇವಾಗೆಲ್ಲ ಇವೆಲ್ಲ ಗೊತ್ತಲ್ಲ ನಿಮಗೆ. ಅವೆಲ್ಲ ಹೆಂಗೆ ಅಂದರೆ ಮನುಷ್ಯನ ಥರನೇ ಥಿಂಕ್ ಮಾಡೋದು, ಈ ಥರ ಮಾಡುತ್ತೆ. ಇದರಲ್ಲಿ ಏನಾಗಿರುತ್ತೆ, ನಮಗೆ ಪ್ರೋಗ್ರಾಮ್ನ ಸೆಟ್ ಮಾಡಿದರೆ ಅದು ಜಾಬ್ನ ಈ ಥರ ಮಾಡಬೇಕು ಅಂತೇಳಿ ಅದಕ್ಕೆ ಗೊತ್ತಾಗುತ್ತೆ ಅಲ್ವಾ? ಸೇಮ್ ನಮಗೆ ಇವಾಗ ನಮ್ಮ ತಲೆ ಹೇಳುತ್ತೆ ಇಂಥ ಕೆಲಸ ಮಾಡು ಅಂತೇಳಿ, ಅದನ್ನು ಥಿಂಕ್ ಮಾಡ್ತೀವಿ ಅಲ್ವಾ? ಇದು ಏನು ಅದೇ ಥರನೇ ಸಿಸ್ಟಮಿಗೆ, ಇದು ಒಂದು ಮಿಷಿನಿಗೆ ಇದು ಏನಿದ್ದಂಗೆ ಬ್ರೈನ್ ಇದ್ದಂಗೆ ಅಲ್ವಾ? ಇದೆಲ್ಲ ಅದು ಬೇರೆ ಬೇರೆ ಪಾರ್ಟ್ಸ್ಗಳು. ಇದು ಮೇಯ್ನು ಬ್ರೈನ್ ಇದ್ದಂಗೆ ಅಲ್ವಾ? ಇದು ಏನು ಹೇಳುತ್ತೆ ಅದನ್ನ ಕೆಲಸನ ಏನು ಮಾಡುತ್ತೆ, ಇಲ್ಲಿರ್ತಕ್ಕಂಥ ಪಾರ್ಟ್ಸ್ಗಳು ಇದು ಏನು ಕೆಲಸ ಹೇಳುತ್ತೆ ಅದನ್ನ ಇವು ಮಾಡ್ತವೆ ಅಲ್ವಾ? ಒಂದಕ್ಕೊಂದಕ್ಕೆ ಕನೆಕ್ಷನ್ನು. ಇವಾಗ ಇದರಿಂದ ಒಂದು ಸಿಗ್ನಲ್ ಹೋದರೆ ಇದಕ್ಕೆ ಇವಾಗ ಚೆಕ್ ತಿರುಗಬೇಕು ಅಥವಾ ಕೂಲೆಂಟ್ ಆನ್ ಆಗಬೇಕು, ಇಲ್ಲೆಲ್ಲ ಆಪ್ಷನ್ಸ್ ಇರ್ತವೆ. ಅವನ್ನೆಲ್ಲ ತಗೊಂಬಿಟ್ಟು ಏನು ಮಾಡುತ್ತೆ, ಇದು ವರ್ಕ್ ಮಾಡುತ್ತೆ. ಇದು ಕಂಟ್ರೋಲರ್. ಅರ್ಥಾಯ್ತಾ? ಇದರಲ್ಲಿ ಅಲಾರಮ್ಸು, ಎಮರ್ಜೆನ್ಸಿ ಸ್ಟಾಪ್ ಅಲಾರಮ್ ಇದು. ಅರ್ಥಾಯ್ತಾ? ಎಮರ್ಜೆನ್ಸಿ ಸ್ಟಾಪ್ ಅಲಾರಮು. ನೆಕ್ಸ್ಟು ಕೆಳಗಡೆದು ಬೆಡ್ಡು. ಇದು ಬಂದ್ಬಿಟ್ಟು ಬೆಡ್ ಅಂದರೆ ಇದ್ರ ಮೇಲೆ ನಾವು ಮಿಷಿನ್ನ ಫಿಕ್ಸ್ ಮಾಡ್ತಕ್ಕಂಥದ್ದು. ಬೆಡ್ ಅದಾದಮೇಲೆ ಈ ಕಡೆ ಸ್ಲೈಡಿಂಗ್ ಪೋಸ್ಟು. ಇದ್ರ ಮೇಲ್ಗಡೆ ಏನಾಗುತ್ತೆ, ನಮ್ಮದು ಟೂಲ್ ಪೋಸ್ಟು ಮೂವ್ ಆಗುತ್ತೆ. ಅರ್ಥಾಯ್ತಾ? ಇಲ್ಲಿ ಕಾಣುತ್ತೆ ನಿಮಗೆ ಸ್ಲೈಡಿಂಗ್ ಪೋಸ್ಟು. ಇದ್ರ ಮೇಲ್ಗಡೆ ಟೂಲ್ಸು ಮೂವ್ ಆಗುತ್ತೆ ಆ ಕಡೆ ಈ ಕಡೆಗೆ. ಅರ್ಥಾಯ್ತಾ? ಇದು ಸ್ಲೈಡಿಂಗು ಟೂಲ್ ಪೋಸ್ಟು. ಇವು ಇಷ್ಟು ನಮಗೆ ಇದರಲ್ಲಿ ಮೇಯ್ನು ಬೇಸಿಕ್ಕು ಲೇತ್ ಮಿಷಿನಲ್ಲಿ ಇರ್ತಕ್ಕಂಥ ಕಾಂಪೊನೆಂಟ್ಸ್ಗಳು. ಯಾವುದಾದ್ರೂ ಏನೇನು ಕೆಲಸ ಅನ್ನೋದು ನಮಗೆ ನೆನಪಿರ್ಬೇಕು. ಅರ್ಥಾಯ್ತಾ?